ಸರಳ ಉಗಿರಿನಿಂದ ಆಗೋ ಕೆಲಸನ ಕತ್ತಿ ತಗೊಂಡು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತ ಈ ಪ್ರೊಟೆಸ್ಟೇ ಒಂದು ಮುಖ್ಯ ಕಾರಣ. ಎಸ್ ನೋಡಿ, ನಿಮ್ಗೆ ನೀಟ್ ಅಂದ್ರೆ ಏನು ಗೊತ್ತಾ? ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್. ಇದು ದೇಶದ 13 ಭಾಷೆಗಳು ನಡೆಯುವಂತ ಎಕ್ಸಾಮು. ದೇಶದ ಖಾಸಗಿ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕಾಗಿ ಸರ್ಕಾರ ನಡೆಸುವಂತ ಒಂದು ಎಕ್ಸಾಮೇ ನೀಟ್ ಎಕ್ಸಾಮ್. ಇದು ಮೇ 3, 2026 ಈ ಎಕ್ಸಾಮ್ ನಡೆದಿತ್ತು. ಈ ಎಕ್ಸಾಮ್ ನಡೆದ ನಂತರ ಒಂದು 2-3 ದಿನ ಆದ್ಮೇಲೆ ನಾಸಿಕ್ನಲ್ಲಿ, ಅಂದ್ರೆ ಈ ಎಕ್ಸಾಮ್ ಬಿಫೋರ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಟೆಲಿಗ್ರಾಮ್ ನಲ್ಲಿ ಸುದ್ದಿ ಬರುತ್ತೆ. ಮತ್ತು ಟೆಲಿಗ್ರಾಮ್ ನಲ್ಲಿ ಕೆಲವಿಷ್ಟು ಸಾಕ್ಷಿ ಕೂಡ ಕೆಲವಿಷ್ಟು ಅಭ್ಯರ್ಥಿಗಳು ನೀಡ್ತಾ ಹೋಗ್ತಾರೆ. ಇದು ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗುತ್ತೆ ದೇಶದಾದ್ಯಂತ. ಸರ್ಕಾರ ಕೂಡ ಇದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಒಪ್ಕೊಳ್ಳೋ ಪರಿಸ್ಥಿತಿ ಕೂಡ ಬರುತ್ತೆ. ಅದಾದ ನಂತರ ಮತ್ತೆ ಏನ್ ಮಾಡುತ್ತೆ ಸರ್ಕಾರ, ಜೂನ್ 21 ಏನ್ ಮಾಡುತ್ತೆ, ಮತ್ತೆ ಪರೀಕ್ಷೆಗೆ ಏನ್ ಮಾಡುತ್ತೆ, ದಿನಾಂಕ ಫಿಕ್ಸ್ ಮಾಡುತ್ತೆ. ಜೂನ್ 21 ಮರು ಎಕ್ಸಾಮ್ ಕೂಡ ನಡೆಯುತ್ತೆ, ಫಲಿತಾಂಶ ಕೂಡ ಬರುತ್ತೆ. ಇಷ್ಟಾಗಿತ್ತು ಇದು. ಹಾಗಾದ್ರೆ ಇದು ಹೋರಾಟಕ್ಕೆ ಯಾವ ತರ ಕನ್ವರ್ಟ್ ಆಯ್ತು ಅಂತ ಕೇಳಿದ್ರೆ, ನೋಡಿ, ಇದೇ ಸಮಯದಲ್ಲಿ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನ CJ ಆದಂತಹ ಸೂರ್ಯಕಾಂತ್ ಸರ್ ಅವರು ಒಂದು ತೀರ್ಪು ನೀಡೋ ಸಂದರ್ಭದಲ್ಲಿ ಈ ಒಂದು ಯುವ ಜನರು ಒಂದು ಅಳತಿ ಕಾಕ್ರೋಚ್ ಅಂದ್ರೆ ಜಿರಳೆಗಳಿಗೆ ಸಮಾನ ಅನ್ನೋ ರೀತಿ ತೀರ್ಪು ಕೊಡೋ ಒಂದು ಸಂದರ್ಭದಲ್ಲಿ ಮಾತಾಡ್ಬಿಡ್ತಾರೆ. ಇದು ದೇಶದಲ್ಲಿ ದೊಡ್ಡ ಆಕ್ರೋಶಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಅಮೆರಿಕದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಸ್ಟೂಡೆಂಟ್, ಅಂದ್ರೆ ನಮ್ಮ ದೇಶದ ಮೂಲದ ಒಬ್ಬ ಸ್ಟೂಡೆಂಟ್, ಅಭಿಜಿತ್ ದೀಪ್ತಿ ಅನ್ನೋ ಒಬ್ಬ ಸ್ಟೂಡೆಂಟ್, ಇದನ್ನ ಯೂಟ್ಯೂಬ್ ನಲ್ಲೋ ಎಲ್ಲ ನೋಡ್ತಾನೆ. ನೋಡಿದ್ಮೇಲೆ ಯುವಕರನ್ನೇ ಜಿರಳೆ ಅಂತ ಇದಾರಲ್ಲ ಸುಪ್ರೀಂ ಕೋರ್ಟ್ ಜಡ್ಜು, ನಮ್ಮ ದೇಶದಲ್ಲಿ ಎಲ್ಲಾ ಪಕ್ಷಗಳು ಇದೇ ತರನ, ಇದೇ ತರ ಸಪೋರ್ಟಿವ್ ಆಗಿದಾವ ಅಂತ ತಿಳ್ಕೊಂಡು ನಾವು ಕೂಡ ಜಿರಳೆ ಪಕ್ಷನೇ ಸ್ಟಾರ್ಟ್ ಮಾಡ್ಬೇಕು ಅಂತ CJP, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪಕ್ಷ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇದು ಅತಿ ವೇಗವಾಗಿ ಇದು ಏನಾಗುತ್ತೆ, ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೈತೆ. ಇದು CJ ಅವರ ಈ ಮಾತಿಗೆ ದೇಶದಾದ್ಯಂತ ದೊಡ್ಡ ಏನಾಗುತ್ತೆ, ಇದು ಆಕ್ರೋಶಕ್ಕೆ ಇದು ಮುಖ್ಯ ಕಾರಣ ಆಗುತ್ತೆ. ಇದಾದ್ಮೇಲೆ ನೀಟ್ ಎಕ್ಸಾಮ್ ನಡೆಯುತ್ತೆ. ಇಷ್ಟೆಲ್ಲ ರಾದಂತಗಳಿಗೆ ಇದು ಮುಖ್ಯ ಕಾರಣ ಆಗುತ್ತೆ. ಈ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ಈ ಅಭಿಜಿತ್ ದೀಪ್ತಿ ಇದನ್ನಲ್ಲ ಭಾರತಕ್ಕೆ ಬರ್ತಾನೆ. ಭಾರತದಲ್ಲಿ ದಿಲ್ಲಿಯಲ್ಲಿ ಜಂತರ್ ಮಂತರ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಸಣ್ಣ ಪ್ರಮಾಣದ ಏನೋ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಸರ್ಕಾರ ಕೂಡ ಅನ್ಕೊಂಡಿತ್ತು. ಬಿಜೆಪಿ ಸರ್ಕಾರ 1-2 ದಿನ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿತ್ತು. ಅದಾದ ನಂತರ ಈ ಪ್ರೊಟೆಸ್ಟ್ಗೆ ಸೋನಂ ವಾಂಚುಕ್ ಅವರ ಆಗಮನ ಆಗುತ್ತೆ. ಸೋನಂ ವಾಂಚುಕ್ ಯಾರಂದ್ರೆ ಲಡಾಖ್ ನಲ್ಲಿರೋ ಒಬ್ಬ ಪಾಪ್ಯುಲರ್ ಹೋರಾಟಗಾರ. ಲಡಾಖ್ ಅನ್ನು ಒಂದು ಪ್ರತ್ಯೇಕ ರಾಜ್ಯ ಮಾಡ್ಬೇಕಂತ ಜೈಲಿಗೆ ಕೂಡ ಹೋಗಿ ಬಂದವರು. ಹಾಗಾಗಿ ಇವರು ಬಹಳ ಪಾಪ್ಯುಲರ್ ವ್ಯಕ್ತಿ. ಇವರು ಯಾವಾಗ ಈ ಹೋರಾಟಕ್ಕೆ ಅವರು ಭಾಗವಹಿಸ್ತಾರೋ, ಇದು ಹೊಸ ನೆಕ್ಸ್ಟ್ ಲೆವೆಲ್ ಇದು ಏನಾಗುತ್ತೆ, ಅಪ್ಡೇಟ್ ಆಗ್ತಾ ಹೋಗುತ್ತೆ ಇದು ಹೋರಾಟ. ಮತ್ತೆ ಸೋನಂ ವಾಂಚುಕ್ ಉಪವಾಸ ಸತ್ಯಾಗ್ರಹ ಕೂಡ ನಡೆಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೋನಂ ವಾಂಚುಕ್ ಅವರ ದೇಹದಲ್ಲಿ 9 kg ಆಟೋಮೆಟಿಕ್ ಆಗಿ ಇಳಿದು ಬಿಡುತ್ತೆ. ಸರ್ಕಾರಕ್ಕೆ ಇಲ್ಲಿ ಒಂದು ಹೊಸ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸರ್ಕಾರ ಇಲ್ಲಿವರೆಗೂ ಒಂದು ಏನೋ ಸಣ್ಣ ಹೋರಾಟ ಅಂತ ಮಾಡಿತ್ತು. ಯಾವಾಗ ಸೋನಂ ವಾಂಚುಕ್ ಅವರು ಈ ಹೋರಾಟದಲ್ಲಿ ಭಾಗವಹಿಸ್ತಾರೋ, ಈ ಹೋರಾಟದ ದಿಕ್ಕೆ ಏನಾಗುತ್ತೆ, ಬದಲಾಗ್ಬಿಡುತ್ತೆ. ಇದಾದ ನಂತರ ಶುರುವಾಯಿತು ನೋಡಿ ಇಲ್ಲಿ ಹೊಸ ಆಟ. ಈ ಹೋರಾಟಕ್ಕೆ ಮತ್ತೆ ಕಾಂಗ್ರೆಸ್ ಭಾಗವಹಿಸೋದಕ್ಕೆ ಇಲ್ಲಿ ಮುಖ್ಯ ಕಾರಣ ಆಗ್ಬಿಡುತ್ತೆ. ಈ ನೋಡಿ, ಕಾಂಗ್ರೆಸ್ ಯಾವ ತರ ಇಲ್ಲಿ ಸೆಟ್ಲ್ ಆಯ್ತು ಅಂದ್ರೆ ಈ ಹೋರಾಟದಲ್ಲಿ CJP ಒಳ್ಳೆ ಯುವ ಜನರ ಪರವಾಗಿ ಏನೋ ಹೋರಾಟ ಮಾಡ್ತಾ ಇದೆ ಅಂತ ದೇಶದಲ್ಲಿ ಒಂದು ಹೊಸ ಸುದ್ದಿ ಆಗ್ಬಿಡ್ತು. ಕಾಂಗ್ರೆಸ್ ಇದನ್ನೇ ಒಂದು ಒಳ್ಳೆ ಅಪರ್ಚುನಿಟಿ ಮಾಡ್ಕೊಳ್ಳೋಣ ಅಂತ ಈ ಹೋರಾಟಕ್ಕೆ ಕಾಂಗ್ರೆಸ್ ಭಾಗವಹಿಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು. ಕಾಂಗ್ರೆಸ್ ಏನ್ ಮಾಡ್ತಂದ್ರೆ, CJP ಅವರು ದಿಲ್ಲಿಯ ಜಂತರ್ ಮಂತರ್ ನಲ್ಲಿ ಹೋರಾಟ ಮಾಡಿದ್ರೆ, ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ಗೆ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಡೆಲ್ಲಿಯಲ್ಲಿರೋ ಮೋದಿ ಅವರ ಮನೆಯ ಮುಂದೆ ಹೋರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದು ಎರಡೂ ಪಕ್ಷಗಳ ಒಂದು CJP ಮತ್ತು ಒಂದು ಕಾಂಗ್ರೆಸ್ ನಡುವಿನ ದೊಡ್ಡ ಅಂತರಕ್ಕೆ ಇದು ಒಂದು ಮುಖ್ಯ ಕಾರಣ ಆಗ್ಬಿಡುತ್ತೆ. ಇದೇ ತರ ಹೋರಾಟ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಟ್ವಿಸ್ಟ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು BJP ಅವರಿಗೆ ಒಂದು ದೊಡ್ಡ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿವರೆಗೂ ಏನೋ ಒಂದು CJP ಅನ್ನೋ ಒಂದು ಪಕ್ಷ ಮಾಡ್ತಾ ಇದೆ ಅಂತ BJP ಎಲ್ಲ ಸುಮ್ಮನೆ ಆಗಿತ್ತು. ಯಾವಾಗ ವಿರೋಧ ಪಕ್ಷ ಇದರಲ್ಲಿ ಭಾಗವಹಿಸ್ತೋ BJPಗೆ ಇಲ್ಲಿ ಒಂದು ಹೊಸ ಸ್ಟ್ರೋಕ್ ಶುರುವಾಗುತ್ತೆ. ಆವಾಗ BJP ಸಡನ್ಲಿ ಅಲರ್ಟ್ ಆಗುತ್ತೆ. JP ನಡ್ಡಾ ಅವರ ಒಂದು ನೇತೃತ್ವದಲ್ಲಿ ತುರ್ತಾಗಿ ಒಂದು ಸಭೆ ಸೇರುತ್ತೆ. ಇದು ಏನಪ್ಪಾ, ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಮುಖ ವ್ಯಕ್ತಿಗಳನ್ನ ಏನ್ ಮಾಡ್ತಾರೆ, ಕರೆಸಿ ಮೀಟಿಂಗ್ ಮಾಡ್ತಾರೆ. ಇವರು CJP ಅವರು ಕೂಡ ಒಂದು 4 ಷರತ್ತುಗಳನ್ನು ಕೂಡ ಹಾಕ್ತಾರೆ. ಇವಾಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗ್ಬೇಕಾಗುತ್ತೆ. ಮತ್ತು ಈಗ ಈ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಅಕ್ರಮ ಈ ಸೋರಿಕೆಯಿಂದ ಮೃತಪಟ್ಟಂತ ವಿದ್ಯಾರ್ಥಿಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಈ ಪಕ್ಷದವರು ಒಂದು 4 ಷರತ್ತುಗಳನ್ನು ಕೂಡ ವಿಧಿಸ್ತಾರೆ. ಇದನ್ನ JP ನಡ್ಡಾ ಅವರ ಹತ್ರ ಕೂಡ ಚರ್ಚೆ ಕೂಡ ಮಾಡ್ತಾರೆ. ಇಲ್ಲಿಗೆ ಈ ಹೋರಾಟ ಒಂದು ಸ್ಥಿತಿಯಲ್ಲಿತ್ತು. ಯಾವಾಗ ಜಂತರ್ ಮಂತರ್ ನಲ್ಲಿ ಮತ್ತೆ ಇದು ಪ್ರೊಟೆಸ್ಟ್ಗೆ ಪ್ರಮುಖ ಕಾರಣ, ಯಾವಾಗ ಇಷ್ಟಾದ್ರೂ ಕೂಡ ಸರ್ಕಾರ ಮತ್ತೆ ನಿರ್ಲಕ್ಷ್ಯ ಮಾಡೋದಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಅದಾದ ನಂತರ ಏನಾಗುತ್ತೆ, ಲಾಠಿ ಚಾರ್ಜ್ ಕೂಡ ಮಾಡ್ತಾರೆ ಪೊಲೀಸ್ ಅವರು. ಮತ್ತೆ ವಿದ್ಯಾರ್ಥಿಗಳು ಕೂಡ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ. ಇನ್ನು ಕೆಲವಿಷ್ಟು ವರದಿಗಳ ಪ್ರಕಾರ ಪೊಲೀಸರೇ ವಿದ್ಯಾರ್ಥಿಗಳ ಮೇಲೆ ಕಲ್ಲು ತೂರಾಟ ಮತ್ತು ವಿದ್ಯಾರ್ಥಿಗಳೇ ಪೊಲೀಸರ ಮೇಲೆ ಕಲ್ಲು ತೂರಾಟ, ಈ ತರ 2 ತರ ಹಂತವಾಗಿ ಹೋರಾಟ ಬದಲಾಗ್ತಾ ಹೋಗುತ್ತೆ.
ಇದಾದ ನಂತರ ಸರ್ಕಾರಕ್ಕೆ ಇಲ್ಲಿ ಒಂದು ಹೊಸ ಮುಜುಗರ ಸ್ಟಾರ್ಟ್ ಆಗುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಸಿಜಿಪಿ ಹೇಳ್ತಾ ಬಂದಂತ ಸಿಜಿಪಿ ಬರ್ತಾ ಬರ್ತಾ ಮೋದಿ ಅವರೇ ರಾಜೀನಾಮೆ ಕೊಡ್ಬೇಕು ಅನ್ನೋ ಮಟ್ಟಿಗೆ ಇದು ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಪ್ರಧಾನಿಯಿಂದ ಪ್ರಧಾನಿಗೆ ಇದು ಕನೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಸರ್ಕಾರ ಒಂದು ನಿರ್ಲಕ್ಷ್ಯಕ್ಕೆ ಒಂದು ಪ್ರಮುಖ ಕಾರಣ ಆಗುತ್ತೆ. ಒಂದು ನೋಡಿ, ಚಿಕ್ಕ ವಿಷಯ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ಸತ್ಯನೇ ಇತ್ತು, ಇದು ಸೋರಿಕೆ ಆಗಿತ್ತು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಟ್ಬಿಟ್ಟಿದ್ರೆ ಸಣ್ಣ ವಿಷಯ ಅದು, ಇಲ್ಲಿ ಮುಗಿದೋಗ್ಬಿಡ್ತಿತ್ತು ಇದು. ಆದ್ರೆ ಸರ್ಕಾರ ಸೋಲು ಒಪ್ಕೊಳ್ಳೋಕೆ ತಯಾರಿಲ್ಲ ಅನ್ಸುತ್ತೆ. ಹಂಗಾಗಿ ಈ ಸಮಸ್ಯೆನ ಇಷ್ಟೆಲ್ಲ ಉದ್ದ ಮಾಡ್ಕೊಳ್ತಾ ಉಗುರಿನಿಂದ ಆಗೋ ಒಂದು ಏನ್ ಕೆಲ್ಸನ ಇವಾಗ ಸರ್ಕಾರ ಕತ್ತಿ ತಗೊಂಡ್ ಮಾಡೋ ಹೊತ್ತಿಗೆ ಬಂದಿದೆ. ಇದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಮೋದಿ ಸರ್ಕಾರಕ್ಕೆ ಒಂದು ದೊಡ್ಡ ಮುಜುಗರ ಇದು ಒಂದು ಮುಖ್ಯ ಕಾರಣ ಆಗ್ಬಿಟ್ಟಿದೆ. ನೋಡಿ, ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಇವರು ಹಾಗಂತ ಇವರಿಬ್ರು ಶಾಸಕಗಳಲ್ಲ ಅಂತ, ಇವರಿಬ್ರು ಕೂಡ ತಮ್ಮ ತಮ್ಮ ಅಧಿಕಾರಾವಧಿಯಲ್ಲಿ ಇಂತಹ ಹಗರಣಗಳಿಗೆ ಮುಖ್ಯ ಕಾರಣಕರ್ತರು. ಹಂಗಾಗಿ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಒಳ್ಳೆ ಅವಕಾಶವನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳ ಪರವಾಗಿ ನಿಲ್ಲೇ ಇಲ್ಲ. ಕೊನೆ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ಮಾಡಿದ್ರೆ ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ ಅಂತ ರಾಹುಲ್ ಗಾಂಧಿ ಅವರು ಈಗ ಎದ್ದೋ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ. ಇದು ಯಾವ ತರ ಕನೆಕ್ಟ್ ಆಗುತ್ತೋ ಅಂತ ಗೊತ್ತಿಲ್ಲ. ಇದು ಕಾದು ನೋಡ್ಬೇಕಾಗಿದೆ, ಸರ್ಕಾರ ಯಾವ ತರ ಇದು ಪ್ರೊಸೀಜರ್ ಪಡೆಯುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಿಸ್ತಾರಾ ಅಥವಾ ಇದು ಇನ್ನೂ ಇದೇ ತರ ಹೋರಾಟ ಮುಂದುವರಿಯುತ್ತಾ ಅನ್ನೋದು ಕಾದು ನೋಡ್ಬೇಕಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಅಂಡ್ ಸಬ್ಸ್ಕ್ರೈಬ್.